4ನೇ ತಾರೀಕು ಈ ತಿಂಗಳ ಬೆಂಗಳೂರಿನ ಏನು ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಘಟನೆ ಕರ್ನಾಟಕ ಮತ್ತು ರಾಷ್ಟ್ರದ ಕ್ರೀಡಾ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿವರ್ತನೆ ಆಗಿದೆ. ಈ ಒಂದು ಕಾರ್ಯಕ್ರಮದ ಅವಶ್ಯಕತೆ ಪಂದ್ಯಾವಳಿಯಾದ ಮಾನದಿಸದೇ ಇತ್ತ ಅನ್ನೋದು ಇವತ್ತು ಪ್ರತಿಯೊಬ್ಬರು ಕೇಳುವಂಥ ಪರಿಸ್ಥಿತಿನ ಕರ್ನಾಟಕ ಸರ್ಕಾರದ ತೀರ್ಮಾನ ಇವತ್ತು ಬಂದಿದೆ. ಮತ್ತು ಕರ್ನಾಟಕ ಸರ್ಕಾರದ ಈ ಒಂದು ತೀರ್ಮಾನಕ್ಕೆ ಒಬ್ಬ ಮೂರ್ಖ ರಾಜಕೀಯ ಕಾರ್ಯದರ್ಶಿಯ ಸಲಹೆಗಳು ಅವ್ರನ್ನ ಎಲ್ಲರ ಮುಂದೆ ಕೈಕಟ್ಟು ನಿಲ್ಲೋಂಗೆ ಮಾಡಿದೆ ಅಂತ ಅರ್ಥ ಆಗಿದೆ. ಈ ಹಿಂದೆ ನಾವು ಅನೇಕ ಬಾರಿ ಹೇಳಿದ್ದು, ಆ ಗೋವಿಂದರಾಜು ಅವ್ರ ಮಾತನ್ನು ನೀವು ಕೇಳಿ ಯಾವತ್ತೋ ಒಂದು ದಿವಸ ಸಮಸ್ಯೆಗೆ ಒಳಗಾಗ್ತೀರಾ. ಕಮಿಷನರ್ಗೂ ಸಹ ವಿಚಾರ ತಂದಿದ್ದು, ಅವರು ಇವತ್ತು ಸ್ಕೇಪ್ ಗೋಟ್ ಆಗಿದ್ದಾರೆ. ಇವತ್ತು CM ಸಹ ಕಷ್ಟ ಆಗಿದೆ, ಅವ್ರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಹೈಕೋರ್ಟ್ ಸ್ವತಃ ಸುವಮೋಟೋ ಕೇಸ್ ತಗೊಂಡು ಇವತ್ತು ಇದಕ್ಕೆ ಸೀರಿಯಸ್ ನೋಟನ್ನು ಅವ್ರಿಗೆ 9 ಪಾಯಿಂಟ್ಸನ್ನು ಕೇಳಿದೆ. ಅದು ಉತ್ತರ ಕೊಡೋದು ಕಷ್ಟ ಆಗ್ತಾಯಿದೆ. CM ಅವ್ರಿಗೆ ಸೋಮವಾರ ಕೊಡಬೇಕು. ಅವರು 2 ಕಡೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಸಾಮಾನ್ಯ ಪ್ರಜೆನೂ ಕೇಳ್ತಾ ಇದ್ದಾನೆ. ಕೇವಲ 1 ಪರ್ಲಾಂಗ್ ದೂರ ಅದು ವಿಧಾನಸೌಧಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂ. ಅಲ್ಲಿ ಮಾಡಿದರೆ ಇಲ್ಲಿ ಮಾಡೋದು ಬೇಕಿರಲಿಲ್ಲ, ಇಲ್ಲಿ ಮಾಡಿದರೆ ಅಲ್ಲಿ ಮಾಡೋದು ಬೇಕಿರಲಿಲ್ಲ. 2 ಕಡೆ ಮಾಡೋದಕ್ಕೆ ನೀವು ಮಾಡಿ ಗ್ಯಾದರಿಂಗ್ ಅಷ್ಟೊಂದು ಸೇರೋಕ್ಕೆ ಅವಕಾಶ ಮಾಡಿ. ಯಾವ ಪೊಲೀಸ್ ಇವತ್ತು ಎಲ್ಲ ಪತ್ರಿಕೆಗಳು ಮಾಧ್ಯಮಗಳಲ್ಲಿ ಅನುಮತಿ ಕೊಟ್ಟಿರಲಿಲ್ಲ, ಮತ್ತು ಪೊಲೀಸ್ ಸಲಹೆಯನ್ನು ಧಿಕ್ಕರಿಸಿದ್ರು, ಅದೆಲ್ಲ ಬಂತು. ನೀವು ಅನುಮತಿ ಕೊಟ್ಟಿಲ್ಲ ಅಂತ ಅಂದಮೇಲೆ ಅಲ್ಲಿ ಯಾಕೆ ನೀವು ಜನರನ್ನು ಸೇರೋದಕ್ಕೆ ಬಿಟ್ರಿ? ಇದು ಮೊದಲನೇ ಪ್ರಶ್ನೆಯಾಗಿ ನಾನು ಕೇಳ್ತೀನಿ ಸರ್ಕಾರಕ್ಕೆ. ಅನುಮತಿ KCA ಕೊಟ್ಟಿಲ್ಲ ಅಂದಮೇಲೆ ಅಲ್ಲಿ ಯಾಕೆ ನೀವು ಅನುಮತಿ ಅಲ್ಲಿ ಫಂಕ್ಷನ್ ನಡೆಯೋದಕ್ಕೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಯಾಕೆ ಬಿಟ್ರಿ? ಮತ್ತು ಮುಖ್ಯಮಂತ್ರಿಗಳ ಪ್ರೋಗ್ರಾಮಲ್ಲಿ DK ಶಿವಕುಮಾರ್ ಡೆಪ್ಟಿ CM ಅವ್ರ ಪ್ರೋಗ್ರಾಮಲ್ಲಿ, ಹೋಮ್ ಮಿನಿಸ್ಟರ್ ಪ್ರೋಗ್ರಾಮಲ್ಲಿ ಯಾಕೆ ನೀವು 5 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಅಂತ ಯಾಕೆ ತೋರಿಸಿದ್ರಿ? ಅಂದರೆ ನಿಮ್ಮ ಅನುಮತಿ ಇಲ್ದಲೆ ಅಂತ ನೀವು ಇವತ್ತು FIR ಹಾಕ್ಸಿದ್ದೀರಾ. ಆದರೆ ನಿಮ್ಮ ಅನುಮತಿ ಇಲ್ದಲೆ ನೀವು ಯಾಕೆ ಅದಕ್ಕೆ ಹೋದ್ರಿ? ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಹೆಂಗೆ ಹೋದ್ರಿ ನೀವು? ಇದು ಪ್ರೋಟೋಕಾಲಲ್ಲಿ ಇರೋ ಒಂದು ವಿಚಾರ ನಿಮಗೆ ಗೊತ್ತಿಲ್ವಾ? ಅಂದರೆ ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ರಾಜಕೀಯ ಕಾರ್ಯದರ್ಶಿಯ ಮಾತನ್ನು ಕೇಳಿಕೊಂಡು ನೀವು ಇವತ್ತು ಯಾರಿಗೂ ಗೊತ್ತಾಗಲ್ಲ, ನಡೀರಿ ಏನೂ ಆಗಲ್ಲ ಅಂತೇಳಿ ಏನು ಕರ್ಕೊಂಡು ಈ ಒಂದು ಸಂದರ್ಭ ನಿಮ್ಮ ವೋಟ್ ಬ್ಯಾಂಕಿಗೆ ಪರಿವರ್ಸ್ಕೋಬೋದು ಅನ್ನೋ ಹುಚ್ಚುತನವನ್ನು ಆತನ ಸಲಹೆ ಮೇಲೆ ನೀವು ಹೋಗಿ ಇವತ್ತು ನೀವು ಎಲ್ಲರ ಮುಂದೆ ತಲೆ ತಗ್ಸೋಂಗಾಗಿದ್ದೀರಾ. ಈ ಸಂದರ್ಭ, ಈ ಪ್ರಶ್ನೆಗೆ ನೀವು ಉತ್ತರ ಕೊಡೋದು ಕಷ್ಟ ಆಗಿದೆ ಪೊಲೀಸ್ದಿಂದ ಸಹಜವಾಗಿ. ಯಾಕೆಂದರೆ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂದಮೇಲೆ ಜನನ ಅಲೋ ಮಾಡಬಾರ್ದಿತ್ತು. ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅದು ಪೊಲೀಸ್ದು. ಪರ್ಮಿಷನ್ ಕೊಟ್ಟಿಲ್ಲ, ಸರಿ, ಸೇರಿದ್ರೆ ಏನು ಮಾಡಬೇಕಿತ್ತು? ನೀವು ಡಿಸ್ಪರ್ಸ್ ಮಾಡಬೇಕಿತ್ತು. ಅಲ್ಲಿ ಅಲೋ ಸೇರೋಕ್ಕೆ ಅವಕಾಶ ಕೊಡಬಾರ್ದಿತ್ತು. ಅಲ್ಲಿ ಫೇಲ್ ಅಂದ್ರೆ ಜನ ಬಂದಿದ್ದು ಗೊತ್ತಾಯ್ತಲ್ಲ. ಅಟ್ಲೀಸ್ಟ್ ನೀವು ಅವಾಗಲೇ ಸ್ಕ್ಯಾಟ್ರ್ ಮಾಡ್ಬೋದಿತ್ತಲ್ಲ, ಅಲ್ಲಿಂದ ಓಡಿಸ್ಬೋದಿತ್ತಲ್ಲ, ಕಳಿಸ್ಬೋದಿತ್ತಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಬಿಡಿ, ಅದು ಎಲ್ಲ ನಾನು ಹೇಳಿದ್ನಲ್ಲ, ದನ ಕಾಯೋನು ಇವತ್ತು ಹೇಳ್ತಾ ಇದ್ದಾನೆ ಇಂಟೆಲಿಜೆನ್ಸ್ ಗೊತ್ತಾಗಲಿಲ್ಲ ಅವ್ರಿಗೆ ಅಂತೇಳಿ. ಆ ಒಂದು ಮಟ್ಟಕ್ಕೆ ಇವತ್ತು ಸರ್ಕಾರದ ಫೇಲ್ಯೂರ್ ಕಾಣಿಸ್ತಾ ಇದೆ. ಮತ್ತು ಮುಖ್ಯಮಂತ್ರಿಗಳು ಒಂಥರ ಬಟ್ಟೆಯನ್ನು ಕಣ್ಣಿಗೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಈ ಗೋವಿಂದರಾಜು ಅಂತ ಸುತ್ತಮುತ್ತ ಇರೋ ಈ ಮೂರ್ಖರ ಒಂದು ದಂಡು ಸುತ್ತ ಆಯಿತು ಅವ್ರಿಗೆ. ಅವರ ಮಾತು ಮೇಲೆ ಇವೆಲ್ಲ ಮಾಡೋಕ್ಕೆ ಹೋಗಿ ಇವತ್ತು ಕೊನೆಗೆ ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ಹೋಗ್ಬಿಡ್ತಾರೆ. ಯಾಕೆಂದರೆ ಅರಕೆ ಯಾವಾಗ ಅರಕೆಗೆ ರೆಡಿ ಇರುತ್ತೆ ಅಂದರೆ ಕುರಿಗಳೇ ರೆಡಿ. ಇವರೆಲ್ಲ ನಾವೆಲ್ಲ ಕುರಿ ಪರಿಸ್ಥಿತಿಲೇ. ಮುಖ್ಯಮಂತ್ರಿಗಳು ಹೇಳಿದ್ರು, ಲೀಗಲಾಗಿ ಹೇಳಿದ್ರು, ಇಲ್ಲಿಗಲ್ ಹೇಳಿದ್ರು. ಬಟ್ ಬಂದೋಬಸ್ತ್ ನೀವು ಮಾಡ್ಕೋಬೇಕಿತ್ತು, ನೀವು ಯಾಕೆ ಮಾಡ್ಕೊಳ್ಳಿಲ್ಲ?